ನೀನು ಸೈತಾನನ ಒಂದು ದ್ವೇಷ ಎನ್ನುವ ಒಂದು ಬೆಂಕಿ, ಒಂದು ಕಿಚ್ಚನ್ನು ನೀನು ಇಟ್ಟುಕೊಳ್ಳುವಾಗ ದೇವರ ಸನ್ನಿಧಿಯಲ್ಲಿ ನಿನ್ನನ್ನು ಬಿಡುಗಡೆ ಮಾಡುವುದಾಗುವುದಿಲ್ಲ. ಯಾಕಂದ್ರೆ ನೀ ಯಾರನ್ನು ದ್ವೇಷಿಸುತ್ತಿ, ನೀ ಯಾರನ್ನು ದ್ವೇಷ ಪಡಿಸ್ತಿ, ನೀ ಯಾರ ದ್ವೇಷದಿಂದ ಯಾರ ಮನೆಗಳ ಹಾಳು ಮಾಡ್ತಿ, ಯಾವುದೋ ದ್ವೇಷದಿಂದ ನೀನು ಆ ಮನೆಯನ್ನು ಮುರಿಯಲ್ಪಡ್ತಿ. ನೀನು ಒಂದು ಹೆಣ್ಣು ಮಗಳು ಆಗಿರ್ಬೋದು, ನೀನು ಒಂದು ಗಂಡು ಮಗು ಆಗಿರ್ಬೋದು, ನಿನ್ನಲ್ಲಿ ಯಾವಾಗ ದ್ವೇಷವನ್ನು ಹುಟ್ಟುತ್ತದ ನೀನು ಅಷ್ಟೇ ಅರ್ಥ ಮಾಡ್ಕೊಳ್ಬೇಕು, ನಿನ್ನಲ್ಲಿ ಸೈತಾನನ ವಾಸವಾಗಿದೆ. ಆಮೇನ್, ಹಲ್ಲೆಲೂಯಾ ಅಂದ್ರೆ ಎಲ್ಲರೂ ಜೋರಾಗಿ. ನೀ ಯಾವಾಗ ನಿನ್ನ ಮಧ್ಯದಲ್ಲಿ ಆ ಕೈತನ ನಿನ್ನನ್ನು ನೋಡುವಂತೆ ಈ ಕಣ್ಣುಗಳಿಂದ, ಈ ಬಾಯಿಗಳಿಂದ, ಈ ಕೈ ಕಾಲುಗಳಿಂದ ನೀನು ಮಾಡುವ ಕಾರ್ಯ, ನೀನು ಯಾರಿಗೂ ಹಿಂದೆ ಹೇಳಿ ನಿನ್ನ ಗಂಡನಿಗೆ ಮೋಸ ಮಾಡೋದು, ಗಂಡನ ಮನೆಗೆ ಮೋಸ ಮಾಡೋದು, ಹೆಂಡತಿ ಮನೆಗೆ ಮೋಸ ಮಾಡೋದು, ಇನ್ನೊಬ್ಬರನ್ನು ಚಾಡಿ ಹೇಳಿ, ಇನ್ನೊಬ್ಬರ ಹೃದಯ ನೋಯಿಸಿ, ಇನ್ನೊಬ್ಬರ ಮನ ಹಾಳು ಮಾಡಿ, ನೀನು ಈ ಕೈತನವನ್ನು, ಈ ಬಿಟ್ಟರ್ನೆಸ್ ಅನ್ನು ನೀನು ಎಷ್ಟಾಗಿ ಬಿತ್ತುತ್ತಾ ಹೋಗ್ತಲ್ಲ, ಇದು ದೊಡ್ಡ ಮರವಾಗುತ್ತದೆ. ಆ ಮರ ದೇವರದ ಮರವಾಗಲ್ಲ, ಇದು ಸೈತಾನಿನ ಮರ. ನೀನು ಸೈತಾನನಿಗಾಗಿ ಕಾರ್ಯ ಮಾಡುವಂತನಾಗತ್ತಿ. ಅದಕ್ಕಾಗಿ ದೇವರಲ್ಲಿ ಭಯ ಭಕ್ತಿ ಉಳ್ಳವರಾಗಿರ್ಬೇಕು. ನೀ ಎಲ್ಲಿವರೆಗೆ ದೇವರ ಸಾಮರ್ಥ್ಯದಲ್ಲಿ, ದೇವರ ಕಾರ್ಯದಲ್ಲಿ, ದೇವರ